ಆಂಜನೇಯ ಕುಮಾರನು ಬಹು ಇಂಪಾಗಿ ಗಾಯನವನ್ನು ಮಾಡುತ್ತಿದ್ದುದನ್ನು ಕಂಡ ಶಂಕರನು, ಆಂಜನೇಯ ಕುಮಾರನೇ, ಇದೇ ರಾಗಗೀತಗಳಿಂದ ನಮ್ಮನ್ನು ಕೈಲಾಸಕ್ಕೆ ತರಲಿಸಿ ಬರಲಿಯಾ ಎಂದು ಕೇಳಲಾಗಿ, ಹಾಗೆಯೇ ಆಗಲಿ ದೇವ, ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ ಎಂದು ಹೇಳಲಾಗಿ, ಆಗ ಶಂಕರನು, ಆಂಜನೇಯ ಕುಮಾರನೇ, ನಂದಿಯೇ ನನ್ನನ್ನು ಹೋರಲು ಅಲ್ಲಾಡುತ್ತಿರುವಾಗ ನೀನೆದ್ದ ಹೋರಬಲ್ಲೆ ಎಂದು ಕೇಳಲಾಗಿ, ಹೇ ಗುರುದೇವ, ನಂದಿಯ ಅವತಾರವೇ ನಾನಾಗಿರುವುದರಿಂದ ನಿಮ್ಮನ್ನು ಹೊರಲು ಸಾಧ್ಯ ದೇವ ಎಂದು ಹೇಳಿ ಒಂದು ಭುಜದ ಮೇಲೆ ಪರಮೇಶ್ವರನನ್ನು, ಒಂದು ಭುಜದ ಮೇಲೆ ಪಾರ್ವತಿಯನ್ನು ಇವರನ್ನು ಕುಳ್ಳಿರಿಸಿಕೊಂಡು ಗಾಯನಮಾನ ಮಾಡುತ್ತಾ ಕೈಲಾಸಕ್ಕೆ ತಂದರು. ನಡು ಮಾರ್ಗದಲ್ಲಿ ಆಂಜನೇಯನ ಇಷ್ಟಲಿಂಗ ಪೂಜೆಯ ವೇಳೆಯಾಗಿರಲು ಪುನಃ ಪಾರ್ವತಿ ಪರಮೇಶ್ವರನಿರುವರನ್ನು ಭೂಲೋಕಕ್ಕೆ ಕರೆತಂದು, ಹೇ ಗುರುದೇವ, ನನ್ನ ಗುರುವಿನ ಅಪ್ಪಣೆಯ ಪ್ರಕಾರವಾಗಿ ನನ್ನ ಲಿಂಗ ಪೂಜೆಯ ವೇಳೆ